ನೀವೆಷ್ಟೇ ಚೆನ್ನಾಗಿ ಕೆಲಸ ಮಾಡಿದ್ರು ಒಂದ್ ಸಣ್ಣ ಅಪ್ರಿಸಿಯೇಷನ್ ಕೂಡ ಸಿಗ್ತಾ ಇಲ್ಲ. ನೀವೆಷ್ಟೇ ಚೆನ್ನಾಗಿ ರೆಡಿ ಆದ್ರೂ ನೀವ್ ಚೆನ್ನಾಗ್ ಕಾಣಿಸ್ತಿದೀರಾ ಅಂತ ಒಬ್ರು ಕೂಡ ಹೇಳೋದಿಲ್ಲ. ನೀವೆಷ್ಟೇ ಒಳ್ಳೆಯವರಾಗಿದ್ರು ನಿಮ್ಮ ಬೆಲೆ ಗೊತ್ತಿಲ್ಲದೆ ತುಂಬಾ ನಿಮ್ಮನ್ನ ಕಡೆಗಣಿಸ್ತಾ ಇದಾರ. ಹಾಗಿದ್ರೆ ಈ ಕಥೆ ಕೇಳಿ. ಒಂದ್ಸಲ ಒಬ್ಬ ತಾತ ತನ್ನ ಮೊಮ್ಮಗನ ಕರೆದು ಆತನ ಹಳೆಯ ವಾಚ್ ಒಂದನ್ನ ಕೊಟ್ಟು, ಇದನ್ನ ಮಾರ್ಕೆಟ್ಗೆ ತಗೊಂಡ್ ಹೋಗಿ ಇದ್ರ ಬೆಲೆ ಎಷ್ಟು ಅಂತ ಕೇಳ್ಕೊಂಬ, ಆದ್ರೆ ಯಾವ್ದೇ ಕಾರಣಕ್ಕೂ ಇದನ್ನ ಮಾರ್ಬೇಡ ಅಂತ ಹೇಳ್ತಾರೆ. ಅದಕ್ಕೆ ಆ ಮೊಮ್ಮಗ ಏನ್ ಮಾಡ್ತಾನೆ, ಆ ವಾಚ್ ನ ತಗೊಂಡು ಮೊದ್ಲು ಗುಜ್ರಿ ಅಂಗಡಿಗೆ ಹೋಗ್ತಾನೆ. ಆತನಿಗೆ ತೋರಿಸಿದಾಗ ಅಲ್ಲಿನ ಗುಜ್ರಿ ಅಂಗಡಿಯವ್ನು ಹೇಳ್ತಾನೆ, ಇದು ತುಂಬಾ ಹಳೇದು, ಇದಕ್ಕೆ 50 ರೂಪಾಯಿ ಅಷ್ಟೇ ನಾನ್ ಕೊಡೋದು ಅಂತ. ಸರಿ ಅಂದ್ಬಿಟ್ಟು ಅಲ್ಲಿಂದ ಒಬ್ಬ ಆಂಟಿಕ್ ಕಲೆಕ್ಟರ್ ಹತ್ರ ಹೋಗ್ತಾನೆ. ಅವನತ್ರ ಹೋಗಿ ಅದೇ ವಾಚಿನ ಬೆಲೆ ಕೇಳಿದಾಗ, ಇದು ತುಂಬಾ ಪ್ರಿಷಿಯಸ್ ವಾಚ್, ಇದಕ್ಕೆ 5 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾನೆ. ನೋಡಿದ್ರ, ನಮ್ ಜೀವನದಲ್ಲೂ ಇಷ್ಟೇನೆ. ಸೊ ನಮ್ಮ ಬೆಲೆ ಗೊತ್ತಿಲ್ದಲೇ ಇರುವಂತಹ ಜಾಗದಲ್ಲಿ ಸುತ್ತ ಇರೋ ಜನ ನಮ್ಮನ್ ತುಂಬಾ ಕಡೆಗಣಿಸ್ತಾ ಇದ್ದಾರೆ ಅಂತ ಗೊತ್ತಾದಾಗ್ಲೂ ನಾವ್ ಅಲ್ಲೇ ನಿಂತ್ರೆ ನಮ್ಮ ಬೆಲೆ ಕೇವಲ 50 ರೂಪಾಯಿ ಆಗಿರುತ್ತೆ. ಆದ್ರೆ ನಾವ್ ಎಲ್ಲಿರ್ಬೇಕು, ನಮ್ಮ ಜಾಗ ಎಂಥದ್ದು ಅಂತ ತಿಳ್ಕೊಂಡು ಮರ್ಯಾದೆ ಕೊಡ್ದಲೇ ಇರುವಂತಹ ಜಾಗದಿಂದ ಹೊರಗ್ ಬಂತು ನಿಂತ್ರೆ ನಿಮ್ಮ ಬೆಲೆ ತುಂಬಾ ಪ್ರಿಷಿಯಸ್ ಆಗಿರುತ್ತೆ. ಇದು ನಿಮ್ಗೂ ಕರೆಕ್ಟ್ ಅಂತ ಅನ್ಸಿದ್ರೆ ಸರಿ ಅಂತ ಕಾಮೆಂಟ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ.